ಆನ್ಲೈನ್ ಟಿಕೆಟಿಂಗ್ ಪ್ಲಾಟ್ಫಾರ್ಮ್ ಬುಕ್ ಮೈ ಶೋನಲ್ಲಿ ಈಗ ಕೇಳರಿಯದಷ್ಟು ಭಾರೀ ಚಟುವಟಿಕೆ ನಡೆಯುತ್ತಿದೆ. ಮಾರ್ಚ್ 19, 2026ರ ಹೊತ್ತಿಗೆ ಇದು ಟಾಪ್ ಟ್ರೆಂಡಿಂಗ್ ಆಗಿದೆ. ಈ ಭಾರೀ ಚಟುವಟಿಕೆಗೆ ನೇರ ಕಾರಣ ಅಂದ್ರೆ ಎಲ್ಲರೂ ಕಾಯ್ತಿದ್ದ ಬಾಲಿವುಡ್ ಸೀಕ್ವೆಲ್ ಧುರಂಧರ್ 2 ದಿ ರಿವೆಂಜ್ ಚಿತ್ರ. ನಿರ್ದೇಶಕ ಆದಿತ್ಯ ಧರ್ ಅವರ ನಿರ್ದೇಶನದಲ್ಲಿ ಸಿಂಗ್ ನಟಿಸಿರುವ ಈ ಸ್ಪೈ ಆಕ್ಷನ್ ಥ್ರಿಲ್ಲರ್ ಚಿತ್ರದ ಪೇಡ್ ಪ್ರಿವ್ಯೂ ಪ್ರದರ್ಶನಗಳು ನಿನ್ನೆ ಅಂದ್ರೆ ಮಾರ್ಚ್ 18, 2026ರಂದು ಶುರುವಾಗಿವೆ. ಇಂದು ಪ್ರಪಂಚದಾದ್ಯಂತ ಅಧಿಕೃತವಾಗಿ ಥಿಯೇಟರ್ಗಳಲ್ಲಿ ಬಿಡುಗಡೆ ಆಗುವುದಕ್ಕಿಂತ ಒಂದು ದಿನ ಮುಂಚೆನೇ ಇವು ಆರಂಭವಾಗಿವೆ. ಈ ರೀತಿ ಸ್ಟ್ರಾಟಜಿಕ್ ಆಗಿ ಹಂತ ಹಂತವಾಗಿ ರಿಲೀಸ್ ಮಾಡಿರುವುದು, ಜೊತೆಗೆ ಭಾರೀ ಪ್ರಚಾರವಿರುವ ಪಾಸಿಟಿವ್ ರಿವ್ಯೂಗಳು, ಸಿನಿಪ್ರಿಯರು ಬುಕ್ ಮೈ ಶೋ ಮೂಲಕ ಟಿಕೆಟ್ ಬುಕ್ ಮಾಡಲು ಮುಗಿಬೀಳುವಂತೆ ಮಾಡಿದೆ. ಇದರಿಂದ ಈ ಚಿತ್ರಕ್ಕೆ ತಕ್ಷಣಕ್ಕೆ ಎಷ್ಟು ದೊಡ್ಡ ಕ್ರೇಜ್ ಇದೆ ಮತ್ತು ಬುಕ್ ಮೈ ಶೋ ಟಿಕೆಟ್ ವಿತರಣೆಯಲ್ಲಿ ಎಷ್ಟು ಮುಖ್ಯ ಅನ್ನೋದು ಗೊತ್ತಾಗುತ್ತೆ. ಈ ಚಿತ್ರ ಇತ್ತೀಚಿನ ದಿನಗಳ ಅತಿದೊಡ್ಡ ಬಾಲಿವುಡ್ ಸೀಕ್ವೆಲ್ಗಳಲ್ಲಿ ಒಂದು ಅಂತಾನೆ ಹೇಳಲಾಗ್ತಿದೆ. 2025 ಇದರ ಮೊದಲ ಭಾಗ ಧುರಂಧರ್ ಚಿತ್ರದ ದೊಡ್ಡ ಯಶಸ್ಸನ್ನೇ ಈ ಚಿತ್ರವು ಬಳಸಿಕೊಂಡಿದೆ. ಇದು ದಾಖಲೆ ಮಟ್ಟದ ಅಡ್ವಾನ್ಸ್ ಬುಕಿಂಗ್ಗೆ ಕಾರಣವಾಗಿದೆ. ಈ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಐತಿಹಾಸಿಕ ಪ್ರದರ್ಶನ ನೀಡಬಹುದು ಅನ್ನೋದನ್ನ ಇದು ಸೂಚಿಸುತ್ತೆ. ಜೊತೆಗೆ ದೊಡ್ಡ ಬಜೆಟ್ನ ಭಾರತೀಯ ಸಿನಿಮಾಗಳಿಗೆ ಇಂದಿಗೂ ಇರುವ ಭಾರೀ ಬೇಡಿಕೆಯನ್ನು ಇದು ಎತ್ತಿ ತೋರಿಸುತ್ತಿದೆ. ಈ ಅದ್ಧೂರಿ ಚಿತ್ರದ ಕೇಂದ್ರಬಿಂದುವಿನಲ್ಲಿ ಒಂದು ಭಾರೀ ತಾರಾಗಣವೇ ಇದೆ. ರಣವೀರ್ ಸಿಂಗ್ ಅವರು ಜಸ್ಕೀರತ್ ಸಿಂಗ್ ರಂಗಿ ಅಂದರೆ ಹಮ್ಜಾ ಅಲಿ ಮಜಾರಿ ಪಾತ್ರದಲ್ಲಿ ಮತ್ತೆ ಕಾಣಿಸಿಕೊಂಡಿದ್ದಾರೆ. ಅವರ ಜೊತೆ ಸಂಜಯ್ ದತ್, ಆರ್. ಮಾಧವನ್, ಅರ್ಜುನ್ ರಾಂಪಾಲ್ ಮತ್ತು ಸಾರಾ ಅರ್ಜುನ್ ಅವರಂತಹ ದೊಡ್ಡ ಕಲಾವಿದರ ಬಳಗ ಕೈಜೋಡಿಸಿದೆ. ಇವರ ಜೊತೆಗೆ ರಾಕೇಶ್ ಬೇಡಿ, ಡ್ಯಾನಿಶ್ ಪಾಂಡೋರ್ ಮತ್ತು ಗೌರವ್ ಗೆರಾ ಕೂಡ ಪ್ರಮುಖ ಪಾತ್ರಗಳಲ್ಲಿ ಮಿಂಚಿದ್ದಾರೆ. ಮೊದಲ ಭಾಗವನ್ನ ನಿರ್ದೇಶಿಸಿ ಯಶಸ್ಸು ಕಂಡಿದ್ದ ಆದಿತ್ಯ ಧರ್ ಅವರೇ ಈ ಸೀಕ್ವೆಲ್ನ ನಿರ್ದೇಶನದ ಹೊಣೆ ಹೊತ್ತಿದ್ದಾರೆ. ಇದರಿಂದ ಚಿತ್ರದ ಕಥಾಹಂದರ ಮತ್ತು ದೃಷ್ಟಿಕೋನದಲ್ಲಿ ನಿರಂತರತೆ ಇರಲಿದೆ ಅನ್ನೋ ಭರವಸೆ ಇದೆ. ಶಶ್ವತ್ ಸಚ್ದೇವ್ ಸಂಗೀತ ಸಂಯೋಜಿಸಿದ್ದರೆ, ಜಿಯೋ ಸ್ಟುಡಿಯೋಸ್ ಮತ್ತು ಬಿ62 ಸ್ಟುಡಿಯೋಸ್ ಬ್ಯಾನರ್ ಅಡಿಯಲ್ಲಿ ಈ ಚಿತ್ರ ನಿರ್ಮಾಣವಾಗಿದೆ. ಚಿತ್ರದ ಕಥಾಹಂದರ ಪಾಕಿಸ್ತಾನದ ಕರಾಚಿಯಲ್ಲಿನ ಕ್ರಿಮಿನಲ್ ಗ್ಯಾಂಗ್ಗಳನ್ನು ಭೇದಿಸುವ ಒಬ್ಬ ಭಾರತೀಯ ಗುಪ್ತಚರ ಏಜೆಂಟ್ ಸುತ್ತ ಸುತ್ತುತ್ತದೆ. 26/11ರ ದಾಳಿಯ ಸೇಡು ತೀರಿಸಿಕೊಳ್ಳುವ ಮಹತ್ವದ ಅಂಶ ಕೂಡ ಇದರಲ್ಲಿದೆ. ಈ ವಿಷಯವನ್ನ ಚಿತ್ರದ ವಿವರಣೆಯಲ್ಲೂ ಹೇಳಲಾಗಿದೆ. ಧುರಂಧರ್ 2 ದಿ ರಿವೆಂಜ್ ಚಿತ್ರಕ್ಕೆ ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಷನ್ ಸಿಬಿಎಫ್ಸಿ ನಿಂದ ವಯಸ್ಕರಿಗೆ ಮಾತ್ರ ಪ್ರಮಾಣಪತ್ರ ಸಿಕ್ಕಿದೆ. ಅಂದರೆ ಚಿತ್ರದಲ್ಲಿ ತೀವ್ರ ಹಿಂಸೆ ಮತ್ತು ವಯಸ್ಕರ ಥೀಮ್ಗಳು ಇರೋದನ್ನ ಇದು ಸೂಚಿಸುತ್ತೆ. ಸರಿಸುಮಾರು 3 ಗಂಟೆ 49 ನಿಮಿಷ ಅಂದ್ರೆ 229 ನಿಮಿಷಗಳ ಇದರ ಸುದೀರ್ಘಾವಧಿ ಇತ್ತೀಚಿನ ವರ್ಷಗಳಲ್ಲಿ ಬಿಡುಗಡೆಯಾದ ಭಾರತೀಯ ಚಿತ್ರಗಳಲ್ಲಿ ಇದು ಅತಿ ಉದ್ದದ ಚಿತ್ರಗಳಲ್ಲಿ ಒಂದನ್ನಾಗಿ ಮಾಡಿದೆ. ಈ ಸಿನಿಮಾ ಬುಕ್ ಮೈ ಶೋನಲ್ಲಿ ಮುಂಗಡ ಬುಕಿಂಗ್ ದಾಖಲೆಗಳನ್ನ ಪುಡಿಪುಡಿ ಮಾಡಿದೆ. ಒಟ್ಟು 14 ಲಕ್ಷಕ್ಕೂ ಹೆಚ್ಚು ಟಿಕೆಟ್ಗಳು ಸೇಲ್ ಆಗಿದ್ದು, ಬುಕ್ ಮೈ ಶೋನಲ್ಲಿ ಬಾಲಿವುಡ್ ಚಿತ್ರವೊಂದಕ್ಕೆ ಇದು ಸಾರ್ವಕಾಲಿಕ ಹೊಸ ದಾಖಲೆ ಬರೆದಿದೆ. ಈ ಸಾಧನೆ 2023ರ ಶಾರುಖ್ ಖಾನ್ ಬ್ಲಾಕ್ಬಸ್ಟರ್ ಜವಾನ್ ಸೃಷ್ಟಿಸಿದ್ದ ಮುಂಗಡ ಬುಕಿಂಗ್ ದಾಖಲೆಯನ್ನ ದಾಟಿದೆ. ರಿಲೀಸ್ಗೆ ಕೇವಲ 24 ಗಂಟೆಗಳಿರುವಾಗ ಧುರಂಧರ್ 2 ದಿ ರಿವೆಂಜ್ ಬುಕ್ ಮೈ ಶೋ ಮೂಲಕ ಬರೋಬ್ಬರಿ 3.8 ಲಕ್ಷ ಟಿಕೆಟ್ಗಳನ್ನ ಮಾರಾಟ ಮಾಡಿದೆ. ಇದು ಪ್ರೇಕ್ಷಕರಲ್ಲಿ ಚಿತ್ರದ ಬಗ್ಗೆ ಎಷ್ಟು ಕ್ರೇಜ್ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ದೇಶ ವಿದೇಶಗಳಲ್ಲಿನ ಮುಂಗಡ ಬುಕಿಂಗ್ ಮತ್ತು ಬ್ಲಾಕ್ ಸೀಟ್ಗಳ ಸೇಲ್ ಸೇರಿ ಒಟ್ಟು 124 ಕೋಟಿ ರೂಪಾಯಿ ಗಳಿಸಿದೆ ಅಂತ ವರದಿಯಾಗಿದೆ. ಇದು ಜಾಗತಿಕವಾಗಿ ಪ್ರೇಕ್ಷಕರಿಗೆ ಈ ಚಿತ್ರದ ಮೇಲೆ ಎಷ್ಟೊಂದು ಆಸಕ್ತಿ ಇದೆ, ಎಷ್ಟು ದುಡ್ಡು ಹಾಕೋಕೆ ತಯಾರಾಗಿದ್ದಾರೆ ಅನ್ನೋದನ್ನ ಸ್ಪಷ್ಟಪಡಿಸುತ್ತೆ. ಮಾರ್ಚ್ 18, 2026ರಂದು ಪ್ರಾರಂಭವಾದ ಪೇಡ್ ಪ್ರಿವ್ಯೂಗಳಿಂದಲೇ ಸುಮಾರು 38 ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ. ಅಧಿಕೃತ ರಿಲೀಸ್ಗೂ ಮುನ್ನವೇ ಇಷ್ಟೊಂದು ಭಾರೀ ಗಳಿಕೆ ಆಗಿರುವುದು ಚಿತ್ರದ ಮೇಲಿರುವ ಪ್ರಬಲ ಆಕರ್ಷಣೆ ಮತ್ತು ಅದರ ಸ್ಟ್ಯಾಗರ್ಡ್ ರಿಲೀಸ್ ಸ್ಟ್ರಾಟಜಿ ಎಷ್ಟು ಪರಿಣಾಮಕಾರಿಯಾಗಿದೆ ಅನ್ನೋದನ್ನ ತೋರಿಸುತ್ತೆ. ಇದರಿಂದ ಆರಂಭಿಕ ಬಾಕ್ಸ್ ಆಫೀಸ್ ಗಳಿಕೆ ಹೆಚ್ಚಿದ್ದು, ಓಪನಿಂಗ್ ಡೇಗೆ ಭಾರೀ ಮೊಮೆಂಟಮ್ ಸಿಕ್ಕಿದೆ. ಬರೀ ಬಾಕ್ಸ್ ಆಫೀಸ್ ಗಳಿಕೆ ಅಷ್ಟೇ ಅಲ್ಲ, ಧುರಂಧರ್ 2 ದಿ ರಿವೆಂಜ್ ಸಿನಿಮಾಕ್ಕೆ ಆರಂಭಿಕ ಪ್ರೇಕ್ಷಕರು ಮತ್ತು ಟ್ರೇಡ್ ಅನಾಲಿಸ್ಟ್ಗಳಿಂದ ಭಾರೀ ಮೆಚ್ಚುಗೆ ವ್ಯಕ್ತವಾಗಿದೆ. ಹೆಸರಾಂತ ಟ್ರೇಡ್ ಅನಾಲಿಸ್ಟ್ ತಾರಣ ಆದರ್ಶ್ ಅವರು ಈ ಚಿತ್ರಕ್ಕೆ 4.5 ಸ್ಟಾರ್ ರೇಟಿಂಗ್ ನೀಡಿ, ಇದನ್ನ ಯಾವ ಅನುಮಾನವೂ ಇಲ್ಲದೆ ಮಾಸ್ಟರ್ ಪೀಸ್ ಅಂತ ಕರೆದಿದ್ದಾರೆ. ಅಲ್ದೆ ಸಿನಿಮಾ ಅಂದ್ರೆ ಇದೇ ಅಲ್ವಾ ಅಂತ ಕೊಂಡಾಡಿದ್ದಾರೆ. ಇನ್ನೊಬ್ಬ ಪ್ರಮುಖ ವಿಶ್ಲೇಷಕ ಸುಮಿತ್ ಕಡೆಲ್ ಅವರು ಈ ಸಿನಿಮಾವನ್ನ ಗೇಮ್ ಚೇಂಜಿಂಗ್, ಇಂಡಸ್ಟ್ರಿ ಶೇಕಿಂಗ್ ಫಿನಾಮಿನನ್ ಅಂತ ಹೊಗಳಿದ್ದಾರೆ. ಇದರಿಂದ ಚಿತ್ರಕ್ಕೆ ಸಿಕ್ಕಿರುವ ಉತ್ತಮ ಪ್ರತಿಕ್ರಿಯೆ ಇನ್ನಷ್ಟು ಬಲಗೊಂಡಿದೆ. ನಿರ್ದೇಶಕ ಆದಿತ್ಯ ಧರ್ ಅವರು ಪ್ರೇಕ್ಷಕರಲ್ಲಿ ಸ್ಪಾಯ್ಲರ್ಗಳನ್ನು ಹಂಚಿಕೊಳ್ಳಬೇಡಿ ಅಂತ ಸಾರ್ವಜನಿಕವಾಗಿ ಮನವಿ ಮಾಡಿದ್ದಾರೆ. ಇದ್ರಿಂದ ಸಿನಿಮಾದ ಕಥೆ ಎಷ್ಟು ಜಟಿಲವಾಗಿದೆ ಮತ್ತು ಎಲ್ಲರಿಗೂ ಒಳ್ಳೆಯ ವೀಕ್ಷಣಾ ಅನುಭವ ಸಿಗಬೇಕು ಅನ್ನೋ ನಿರ್ದೇಶಕರ ಕಾಳಜಿ ಗೊತ್ತಾಗುತ್ತೆ. ಈ ಚಿತ್ರದ ಪ್ಯಾನ್ ಇಂಡಿಯಾ ಬಿಡುಗಡೆ ತಂತ್ರದಿಂದಾಗಿ ಹಿಂದಿ, ತೆಲುಗು, ತಮಿಳು, ಕನ್ನಡ ಮತ್ತು ಮಲಯಾಳಂ ಸೇರಿದಂತೆ ಹಲವು ಭಾಷೆಗಳಲ್ಲಿ ಸಿನಿಮಾ ಲಭ್ಯವಿದೆ. ಇದು ಭಾರತದ ವಿವಿಧ ಭಾಷಿಕ ಪ್ರದೇಶಗಳಲ್ಲಿ ಚಿತ್ರಕ್ಕೆ ಮತ್ತಷ್ಟು ವೀಕ್ಷಕರನ್ನು ತಲುಪಲು ಸಹಾಯ ಮಾಡುತ್ತದೆ. ಈ ಬಹುಭಾಷಾ ಬಿಡುಗಡೆ ತಂತ್ರದಿಂದ ಸಿನಿಮಾದ ಜನಪ್ರಿಯತೆಯ ಲಾಭ ಪಡೆದು ದೇಶಾದ್ಯಂತ ಹೆಚ್ಚು ಥಿಯೇಟರ್ಗಳಲ್ಲಿ ಹೆಚ್ಚು ಪ್ರೇಕ್ಷಕರನ್ನ ತಲುಪೋದು ಇದರ ಮುಖ್ಯ ಉದ್ದೇಶ. ಧುರಂಧರ್ 2 ದಿ ರಿವೆಂಜ್ ಸಿನಿಮಾ ದೊಡ್ಡ ಹಿಟಾಗಿ ವಿಮರ್ಶಕರಿಂದ ತುಂಬಾ ಒಳ್ಳೆ ಪ್ರಶಂಸೆ ಸಿಕ್ಕಿದ್ರೂ ಸಹ ರಿಲೀಸ್ ಟೈಮಲ್ಲಿ ಒಂದಷ್ಟು ಲಾಜಿಸ್ಟಿಕಲ್ ಅಡೆತಡೆಗಳು ಎದುರಾಯಿತು.
ತಮಿಳುನಾಡು, ಕರ್ನಾಟಕ, ಕೇರಳದಂತಹ ರಾಜ್ಯಗಳಲ್ಲಿನ ಕೆಲ ಪ್ರಾದೇಶಿಕ ಪೇಯ್ಡ್ ಪ್ರಿವ್ಯೂ ಶೋಗಳು ಕೊನೆಯ ಕ್ಷಣದಲ್ಲಿ ಕ್ಯಾನ್ಸಲ್ ತುಂಬಾ ತಡವಾಗಿ ಶುರುವಾದವು. ಈ ಸಮಸ್ಯೆಗಳಿಗೆ ಮುಖ್ಯ ಕಾರಣ ಟೆಕ್ನಿಕಲ್ ತೊಂದರೆಗಳು ಮತ್ತು ಕಂಟೆಂಟ್ ಅನ್ನ ಸರಿಯಾದ ಸಮಯಕ್ಕೆ ಡೆಲಿವರಿ ಮಾಡೋದ್ರಲ್ಲಿ ಆದ ಸವಾಲುಗಳು. ಅದರಲ್ಲೂ ಡಬ್ ಆದಂತಹ ಸಿನಿಮಾಗಳಿಗೆ ಈ ಸಮಸ್ಯೆಗಳು ಜಾಸ್ತಿ ಎದುರಾದವು. ಇಂತಹ ಸಮಸ್ಯೆಗಳು ಕೆಲ ಪ್ರೇಕ್ಷಕರಿಗೆ ತೊಂದರೆ ಕೊಟ್ಟು ಸಿನಿಮಾದ ಒಟ್ಟಾರೆ ಕ್ರೇಜ್ ಅನ್ನ ಕುಗ್ಗಿಸಲಿಲ್ಲ. ಸಿನಿಮಾದ ಭರ್ಜರಿ ಅಡ್ವಾನ್ಸ್ ಬುಕಿಂಗ್ ಸಂಖ್ಯೆಗಳೇ ಇದಕ್ಕೆ ಸಾಕ್ಷಿ. ಇನ್ನು ಸಂಬಂಧಿತ ಸರ್ಚ್ಗಳಲ್ಲಿ ಕಂಡುಬಂದ ದೊಡ್ಡ ಮಟ್ಟದ ಎಂಗೇಜ್ಮೆಂಟ್, ಸಿನಿಮಾದ ಬಗ್ಗೆ ಸಾರ್ವಜನಿಕರ ಅಪಾರ ಆಸಕ್ತಿ ಮತ್ತು ಬುಕ್ ಮೈ ಶೋ ಪ್ಲಾಟ್ಫಾರ್ಮ್ ಜೊತೆಗಿನ ಅದರ ಬಲವಾದ ಸಂಬಂಧವನ್ನು ಇದೆ. ಇದು ಧುರಂಧರ್ 2 ಒಂದು ದೊಡ್ಡ ಸಿನಿಮಾ ಇವೆಂಟ್ ಅನ್ನೋದನ್ನ ಮತ್ತಷ್ಟು ಖಚಿತಪಡಿಸಿದೆ. ಸಿನಿಮಾದ ಈ ಭರ್ಜರಿ ಪ್ರದರ್ಶನ ಒಂದು ನಿರೀಕ್ಷಿತ ಸೀಕ್ವೆಲ್ ಮತ್ತು ರಿಲೀಸ್ಗಿಂತ ಮುಂಚೆ ಮಾಡಿದ ಒಳ್ಳೆ ಸ್ಟ್ರಾಟಜಿ, ಭಾರತದಾದ್ಯಂತ ಪ್ರೇಕ್ಷಕರನ್ನ ಹೇಗೆ ಸೆಳೆಯಬಲ್ಲದು ಅನ್ನೋದನ್ನ ಸ್ಪಷ್ಟಪಡಿಸಿದೆ.